ಬಳ್ಳಾರಿ ಮತ್ತು ಬೆಳಗಾವಿಯಲ್ಲಿ ಬಾಣಂತಿಯರ ಸಾವಿನ ಪ್ರಕರಣವನ್ನು ನೋಡಿ ರೋಸಿ ಹೋಗಿದ್ದಂತಹ ಜನಕ್ಕೆ ಈಗ ಬೆಂಗಳೂರಿನಲ್ಲೂ ಕೂಡ ಇಂಥದ್ದೇ ಪ್ರಕರಣ ವರದಿಯಾಗಿರುವುದು ಒಂದು ರೀತಿ ಆಶ್ಚರ್ಯವನ್ನು ಮೂಡಿಸ್ತಾ ಇದೆ. ನಾಗರಬಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಬಾಣಂತಿ ಸಾವನ್ನಪ್ಪಿದ್ದಾರೆ. ವೈದ್ಯರ ನಿರ್ಲಕ್ಷ್ಯ ಆರೋಪವನ್ನು ಈಗ ಅವರ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಎರಡೂ ಖಾಸಗಿ ಆಸ್ಪತ್ರೆಗಳ ನಿರ್ಲಕ್ಷ್ಯದ ಪರಿಣಾಮ ಈ ಸಾವಾಗಿದೆ ಅಂತ. 25 ವರ್ಷದ ಅನುಷಾ ಮೃತಪಟ್ಟಂತಹ ಯುವತಿ. ಕಡೂರು ತಾಲೂಕಿನ ಗರ್ಜೆ ಗ್ರಾಮದ ಅನುಷಾಗೆ ಮೊದಲು ಶಿವಮೊಗ್ಗದಲ್ಲಿ ಆಪರೇಷನ್ ಅನ್ನು ಮಾಡಿದ್ರು. ಹೊಟ್ಟೆಯಲ್ಲಿ ಸ್ಟೋನ್ ಇದೆ ಅಂತ ಆ ಸಂದರ್ಭದಲ್ಲಿ ವೈದ್ಯರು ಹೇಳಿದ್ರು. ನಾರ್ಮಲ್ ಹೆರಿಗೆ ಆಗಿ 1 ತಿಂಗಳಾದ್ಮೇಲೆ ಸ್ಟೋನ್ನ ತೆಗೆಸಬೇಕು ಅನ್ನೋ ಕಾರಣಕ್ಕೆ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗೆ ಅನುಷಾ ಅವರು ಹೋಗಿದ್ದಾರೆ. ಆಗ ಅವ್ರನ್ನ ಆಪರೇಷನ್ಗೆ ಒಳಪಡಿಸಿದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡಿ ಕರುಳಿಗೆ ಡ್ಯಾಮೇಜ್ ಆಗಿದೆ ಅನ್ನೋದು ಕುಟುಂಬಸ್ಥರ ಆರೋಪ. ಕೆಲ ದಿನಗಳ ನಂತರ ಕಾಲು ಊತ ಕಾಣಿಸ್ಕೊಂಡಿದೆ. ಅದಾದ ನಂತರ ಮತ್ತೆ ಅವರು ಇನ್ನೊಂದು ಆಸ್ಪತ್ರೆಗೆ ಹೋಗಿದ್ದಾರೆ. ಅಲ್ಲಿ ಜಾಂಡೀಸ್ ಆಗಿದೆ ಇವ್ರಿಗೆ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದೇನೋ ರೀಸನ್ ಕೊಡ್ತಾರೆ. ಹಿಂಗೆ ಒಬ್ರೊಬ್ರು ಒಂದೊಂದು ರೀತಿಯಾದಂತಹ ರೀಸನ್ ಕೊಟ್ಟು ಕೊನೆಗೆ ಆಕೆ ಸಾವನ್ನಪ್ಪುವಂತಹ ಹಂತಕ್ಕೆ ಹೋಗಿದೆ. 5 ತಿಂಗಳು ಪ್ರೆಗ್ನೆಂಟ್ ಇದ್ರಲ್ಲ, ಆವಾಗ ಒಂದು ಸ್ಕ್ಯಾನಿಂಗ್ ಮಾಡಿಸ್ತೀವಿ. ಆ ಅನಮಲಿ ಸ್ಕ್ಯಾನಿಂಗ್ ಅಂತ ಹೇಳಿಬಿಟ್ಟು ಆ ಸ್ಕ್ಯಾನಿಂಗಲ್ಲಿ ಕಲ್ಲಿದೆ ಅಂತ ಹೇಳ್ತಾರೆ. ಕಮ್ಮಿ ಆಗಲ್ಲ ಅದು. 2-3 ದಿನ ಆದಮೇಲೆ ಸಖತ್ತು ಅವಳಿಗೆ ಹೊಟ್ಟೆ ನೋವು ಬರೋದು, ಪೇಯ್ನ್ ಬರೋದು, ಬಿದ್ದು ಓಡಾಡೋದು, ಈ ಥರ ಎಲ್ಲ ಮಾಡೋಳು. ಅವಾಗ ಅವರು ಯಾವುದೇ ಸ್ಕ್ಯಾನಿಂಗ್ ಮಾಡಿಲ್ಲ. 5 ತಿಂಗಳಲ್ಲಿ ಏನು ಸ್ಕ್ಯಾನಿಂಗ್ ಮಾಡಿದ್ವಿ, ಅವಾಗ ಏನು ಕಲ್ಲಿತ್ತು ಅದನ್ನೇ ಕನ್ಸಿಡರ್ ಮಾಡಿಬಿಟ್ಟು ಆಪ್ರೇಷನ್ ಮಾಡ್ತಾರೆ. ಅವಾಗ ಆಪ್ರೇಷನ್ ಮಾಡಬೇಕಾದ್ರೆ ಲಿವರ್ಗೆಲ್ಲೋ ಡ್ಯಾಮೇಜ್ ಮಾಡಿಬಿಟ್ಟಿದ್ದಾರೆ. ಅದು ನಮ್ಮ ಹತ್ರ ಹೇಳಿಲ್ಲ. ಮತ್ತು ಒಂದು 4 ದಿನ ಆದಮೇಲೆ ಕೈಕಾಲು ಊತ, ಹೊಟ್ಟೆ ಊತ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅದು ಮತ್ತೆ ಅವಾಗ ಸರ್ ಹಿಂಗೆ ಆಗಿದೆ ಅಂತಂದಾಗ ಮತ್ತೆ ಅಲ್ಲಿಗೆ ಹೋಗಿ ಅಡ್ಮಿಷನ್ ಆಗ್ತೀವಿ ಶಿವಮೊಗ್ಗ ಮ್ಯಾಕ್ಸ್ ಆಸ್ಪತ್ರೆಗೆ. ಕೇಳಿದ್ಕೆ ಏನಂತಾರೆ, ಇದು ರಕ್ತ ಕಮ್ಮಿ ಇದೆ, ಪ್ರೋಟೀನ್ ಕಮ್ಮಿ ಇದೆ, ಆಲ್ಬುಮಿನ್ ಕಮ್ಮಿ ಇದೆ ಅಂತೇಳ್ಬಿಟ್ಟು ಮತ್ತೆ ಅದನ್ನೇ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಸುಮಾರು ಆಸ್ಪತ್ರೆಗಳನ್ನ ಅಲ್ದಿದ್ದಾರೆ. ಬಟ್ ಯಾವುದೇ ಆಸ್ಪತ್ರೆಗೆ ಹೋದ್ರೂ ಹಿಂದಿನ ಆಪರೇಷನ್ನ ಸಮರಿ ನೋಡ್ತಾರೆ. ಅದರ ಆಧಾರದ ಮೇಲೆ ಮುಂದಿನ ಆಪರೇಷನ್ ಮತ್ತೊಂದನ್ನ ಕ್ರಮ ಕೈಗೊಳ್ತಾರೆ. ಬಟ್ ಇಲ್ಲಿ ಯಾಕೆ ಇಷ್ಟೊಂದು ಕನ್ಫ್ಯೂಷನ್ ಅಂತ? ಅನುಷಾಗೆ ಮೊದಲೇ ಹೆರಿಗೆ ಆಗಿತ್ತು. ಹೆರಿಗೆ ಆದ ಬಳಿಕ 1 ತಿಂಗಳ ನಂತರ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಟ್ಟಿದ್ರು. ಅವರ ಹೊಟ್ಟೆಯಲ್ಲಿ ಸ್ಟೋನ್ ಇದೆ, ಅದನ್ನು ರಿಮೂವ್ ಮಾಡಬೇಕು ಅಂತ ಹೇಳಿ ಖಾಸಗಿ ವೈದ್ಯರು ಕೂಡ ತಿಳಿಸಿದ್ರು. ಅದಾದ ಬಳಿಕ ಆ ಒಂದು ಚಿಕಿತ್ಸೆಗೆ ಮುಂದಾಗಿದ್ರು. ಅಲ್ಲಿ ಆಪರೇಷನ್ ಮಾಡಿದ ಬಳಿಕ ಮತ್ತೆ ಮನೆಗೆ ವಾಪಸ್ ಆಗ್ತಾರೆ. ವಾಪಸ್ ಆದ ಒಂದಿಷ್ಟು ದಿನಗಳಲ್ಲಿ ಮತ್ತೆ ಕಾಲಿನ ಊತ ಕೂಡ ಶುರುವಾಗುತ್ತೆ. ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳು ಕೂಡ ಶುರುವಾಗುತ್ತೆ. ಆನಂತರ ಮತ್ತೆ ಎಲ್ಲಿ ಆಪರೇಷನ್ ಮಾಡಿದ್ರು ಅದೇ ಆಸ್ಪತ್ರೆಗೆ ಹೋಗಿ ವಿಚಾರಿಸಿದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಕಾಯಿಲೆಗಳ ಬಗ್ಗೆ ಅಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಸೊ ಹಾಗಾಗಿ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ಇಲ್ಲಿಂದ ಶಿಫ್ಟ್ ಮಾಡಬೇಕು ಅಂತೇಳಿ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯ ಆಡಳಿತ ಮಂಡಳಿ ಹೇಳುತ್ತೆ. ಅವರ ಮಾತನ್ನು ಕೇಳಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಇಲ್ಲಿ ದಾಖಲು ಮಾಡಿದಂಥ ಸಂದರ್ಭದಲ್ಲಿ ಕೂಡ ಆರೋಗ್ಯವಾಗಿದ್ದರು. ಅನುಷಾ ಮಾತನಾಡ್ತಾ ಇದ್ರು. ಆದರೆ ಏಕಾಏಕಿಯಾಗಿ ಕಳೆದ 2 ದಿನಗಳಿಂದ ಅವರು ಮಾತನಾಡ್ತಾ ಇರಲಿಲ್ಲ. ಅವರ ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳು ಕೂಡ ಆಗ್ತಾ ಇತ್ತು. ಅವರಿಗೆ ಯಾವ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ, ಅವರ ಆರೋಗ್ಯದ ಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಕೂಡ ಕುಟುಂಬಸ್ಥರಿಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯವರು ಹೇಳಲಿಲ್ಲ ಅನ್ನುವಂತಹ ಆರೋಪವನ್ನು ಕುಟುಂಬಸ್ಥರು ಕೂಡ ಮಾಡ್ತಾ ಇದ್ದಾರೆ. ಹೆರಿಗೆ ಆದ ಬಳಿಕವೂ ಕೂಡ ಮುದ್ದಾದ ಮಗು ಇತ್ತು. ಆ ಮಗುವಿನ ಮುಖವನ್ನು ನೋಡಿ ಕೂಡ ಜೊತೆಗೆ ಆರೋಗ್ಯವಾಗಿ ಕೂಡ ಇದ್ದರು. ಆದರೆ ಬೆಂಗಳೂರಿನ ಆಸ್ಪತ್ರೆಗೆ ಯಾವಾಗ ಶಿಫ್ಟ್ ಮಾಡಿದ್ರು, ಶಿಫ್ಟ್ ಮಾಡಿದ ಬಳಿಕ ಸಂಪೂರ್ಣವಾಗಿ ಆರೋಗ್ಯದಲ್ಲಿ ಮತ್ತಷ್ಟು ಸಮಸ್ಯೆಗಳು ಕೂಡ ಆದವು. ಆದರೆ ಯಾವ ಟ್ರೀಟ್ಮೆಂಟ್ ಯಾವ ವಿಚಾರಕ್ಕೆ ಕೊಡ್ತಾರೆ ಅನ್ನುವಂತಹ ವಿಚಾರವನ್ನು ಕುಟುಂಬಸ್ಥರಿಗೆ ಹೇಳಬೇಕಾಗಿತ್ತು. ಅದು ಯಾವುದು ಕೂಡ ಕುಟುಂಬಸ್ಥರಿಗೆ ಆಸ್ಪತ್ರೆಯ ವೈದ್ಯರು ಹೇಳಲಿಲ್ಲ. ಸೊ ವೈದ್ಯರ ನಿರ್ಲಕ್ಷ್ಯದಿಂದನೇ ಈ ಒಂದು ಸಾವಾಗಿದೆ ಅನ್ನುವಂತಹ ಗಂಭೀರ ಆರೋಪವನ್ನು ಕುಟುಂಬಸ್ಥರು ಕೂಡ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಬಾಣಂತಿಯರ ಸಾವು ನಿಜಕ್ಕೂ ಕೂಡ ಆತಂಕವನ್ನು ಹುಟ್ಟಿಸ್ತಾ ಇದೆ. ಥ್ಯಾಂಕ್ ಯು ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ.